ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು. ಅದು ಹೇಗೆ ಮಾಡೋದು ಅಂದರೆ, ನಾನಿಲ್ಲೊಂದು ಅರ್ಧ ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಅದನ್ನು ಏನು ಮಾಡ್ತೀನಿ ಅಂದರೆ, ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ತೊಳ್ಕೊಂಬಿಡ್ತೀನಿ. ಅದನ್ನು ಒಂದೆರಡು ಸಲ ತೊಳ್ಕೊಂಡಾದ್ಮೇಲೆ ಒಂದು ಲೋಟ ಅಷ್ಟು ನೀರು ಹಾಕೋಣಂತೆ. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ತೋರಿಸ್ತಿದ್ದೀನಿ, ಅದಕ್ಕೆ ಬೇಳೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನಿಮ್ಮನೇಲಿ ಜಾಸ್ತಿ ಇದ್ದರೆ ಒಂದು ಫುಲ್ ಬೌಲ್ ತೊಗೊಳ್ಳಿ. ಆಮೇಲೆ ಬದನೆಕಾಯಿ ಕೂಡ ತೊಗೊಂಡಿದ್ದೀನಿ, ಎರಡೆರಡು. ಸೊ ನಾನು ಇವಾಗ ಕುಕ್ಕರ್ ಕೂಗಕ್ಕೆ ಏನು ಹಾಕ್ತೀನಲ್ಲ ಅದರೊಳಗೆ ಹಾಕ್ಬಿಡೋಣಂತೆ ಬದನೆಕಾಯಿನೂ. ನಾವು ಅವಾಗ ಸಪ್ರೇಟ್ ಬೇಯಿಸೋದು ಬೇಕಾಗಿರಲ್ಲ. ಸೊ ಮುಚ್ಚಿಬಿಟ್ಟು ನಾನು ಜಸ್ಟ್ ಒಂದು ವಿಷಲ್ ಕೂಗಿಸ್ತೀನಿ ಅಷ್ಟೇ. ಒಂದು ವಿಷಲ್ ಕೂಗಿಸ್ಮೇಲೆ ಈ ಅಳತೆಗೆ ಬಂದಿರುತ್ತೆ. ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಬದನೆಕಾಯಿನ ಹೊರಗಡೆ ತೊಗೊಂಡ್ಬಿಡ್ತೀನಿ. ನೋಡಿ, ಈ ಅಳತೆಗಾದರೆ ಸಾಕು. ಯಾಕಂದರೆ ನಾವು ಮತ್ತೆ ಇದನ್ನು ಬೇಯಿಸಬೇಕು ಬೇಳೆನ, ಅದಕ್ಕೋಸ್ಕರ ಒಂದು ಸಲ ವಿಷಲ್ ಕೂಗಿಸಿದ್ರೆ ಸಾಕು. ಸೊ ನಾನು ಬದನೆಕಾಯಿ ಎಲ್ಲ ಆಚೆ ತೆಗಿತೀನಿ, ಸಪ್ರೇಟ್ ಮಾಡ್ತೀನಿ ಬದನೆಕಾಯಿ ಮತ್ತು ಬೇಳೆನ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಾತ್ರೆಗೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ, ಆ ಬೇಳೆನ ನೀರು ಸಮೇತ ಹಾಕೋಣಂತೆ. ಆಮೇಲೆ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಣ್ಣಗೆ, ಆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಅದಕ್ಕೆ ಹಾಕೋಣಂತೆ. ಹಾಕಿಬಿಟ್ಟು ಮತ್ತು ಇನ್ನೊಂದು ಲೋಟ ಅಷ್ಟು ನೀರು ಹಾಕೋಣಂತೆ. ಅವಾಗ ಚೆನ್ನಾಗಿ ಬೇಯಬೇಕದು. ಚೆನ್ನಾಗಿ ಕುದೀತಾ ನಾನಿಲ್ಲಿ ತೆಂಗಿನ ತುರಿ ಕೂಡ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ನೋಡಿ, ಕುದೀತಾ ಇದೆ, ಅದು ಬೇಳೆನೂ ಬೇಯ್ತಾ ಇದೆ. ಸೊ ಅಷ್ಟರೊಳಗೆ ಏನು ಬೇಕಂದರೆ, ನಮಗೆ ಈರುಳ್ಳಿ ಒಂದು ಅರ್ಧ ತೊಗೊಂಡಿದ್ದೀನಿ ನಾನು, ಆಮೇಲೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಬೆಳ್ಳುಳ್ಳಿ, ಟೊಮೆಟೊ ಒಂದು ಅರ್ಧ, ಆಮೇಲೆ ಜೀರಿಗೆ ಒಂದು ಸ್ಪೂನಷ್ಟು, ಆಮೇಲೆ ಖಾರದ ಪುಡಿ ಒಂದು ಸ್ಪೂನಷ್ಟು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪೌಡರು. ನೆಕ್ಸ್ಟ್ ಏನು ಮಾಡೋಣ, ನಾನು ಇಲ್ಲಿ ಏನೇನು ಐಟಮ್ ತೋರಿಸಿದ್ನಲ್ಲ ಅದನ್ನೆಲ್ಲ ಹುರ್ಕೊಳ್ಳೋಣ. ಒಂದು ಕಡಾಯಿಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ನೆಕ್ಸ್ಟು ಜೀರಿಗೆ, ಆಮೇಲೆ ಟೊಮೆಟೊ. ಸೊ ಒಂದೊಂದೇ ಹಾಕ್ಕೊಂಡ್ರೆ ನೀವು ಸಪ್ರೇಟಾಗಿ ಅವಾಗ ಎಲ್ಲವೂ ಚೆನ್ನಾಗಿ ಬೇಯುತ್ತೆ. ಅಟ್ ಎ ಟೈಮ್ ಎಲ್ಲದನ್ನು ಜೊತೆಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದು. ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆಫ್ ಮಾಡಿದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಅದು ಹೀಟಿಗೆ ಸ್ವಲ್ಪ ಲೈಟಾಗೆ ಫ್ರೈ ಆಗುತ್ತೆ, ಸಾಕಷ್ಟೇ. ಸೊ ನೆಕ್ಸ್ಟ್ ನೋಡಿ, ಇಲ್ಲಾಗಲೇ ಆಲ್ಮೋಸ್ಟು ಬೇಯ್ತಾ ಇದೆ ಇದು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನಾವೇನದು ಹುರಿದಿಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಜೊತೆಗೆ ಹುರಿದಿರೋದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಮಿಕ್ಸಿ ಮಾಡ್ಕೊಳ್ಳೋಣ. ಖಾರದ ಪುಡಿ ನಿಮಗೆ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ ಸಾಂಬಾರು ಪುಡಿ ನಾನು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಖಾರ ಎಲ್ಲ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಆಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ಸೊಪ್ಪು, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಅವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಾಕ್ತಾಯಿದ್ದೀನಿ, ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹುಣಸೆ ಹಣ್ಣು ಕೂಡ ಅದಕ್ಕೆ ಹಾಕೋಣಂತೆ. ಇಲ್ಲ ನೀವು ಹಂಗೆ ಹುಣಸೆ ರಸ ಹಾಕ್ಕೊತೀರಾ ಅಂದರೂ ಅದನ್ನು ಓಕೆನೇ, ಇಲ್ಲ ರುಬ್ಬಕ್ಕೆ ಹಾಕ್ಕೊಂಡ್ರೂ ಫೈನು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣಂತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇದು ಬೆಂದಿದ್ದಾಗಿದೆ. ಸೊ ಅದು ಬೇಳೆ ಬೇಯಿಸಿರೋ ನೀರನ್ನ ನಾವು ಸಪ್ರೇಟ್ ತಕ್ಕೊಂಬಿಡೋಣ ಆಚೆಗೆ, ಅದು ಬೇಳೆ ಕಟ್ಟು. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕೋಣಂತೆ. ಎಣ್ಣೆ ಕಾದಿದ್ದಾದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕೋಣ ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಕರಿಬೇವು, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಕಿದ್ರೆ ಇದಕ್ಕೆ ಇಷ್ಟ ಇದ್ದವರು ಆಲೂಗಡ್ಡೆ ಮತ್ತು ಬದನೆಕಾಯಿ ಕೂಡ ಹಾಕ್ಕೊತಾರೆ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಬೇಳೆಕಟ್ಟೆ ನೀರು ವಾಪಸ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋಣ. ನೀವು ಇದಕ್ಕೆ ಆಲೂಗಡ್ಡೆ ಹಾಕೋದಾದರೂ ಕೂಡ ಹಾಕ್ಕೋಬೋದು.
ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಬೇಳೆಕಟ್ಟು ಬೇಯುವಾಗಲೂ ಸ್ವಲ್ಪ ಬೇಳೆಕಟ್ಟಿಗೆ ಹಾಕಿರ್ತೀವಿ ಉಪ್ಪು. ಸೊ ಅದಕ್ಕೆ ಉಪ್ಪು ಇಲ್ಲಿ ನೋಡ್ಕೊಂಡ್ಬಿಟ್ಟು ಹಾಕೋಣಂತೆ ಸ್ವಲ್ಪ ಸ್ವಲ್ಪ. ಆಮೇಲೆ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮುದ್ದೆಗೆ ಆಮೇಲೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಬಸ್ಸಾರು. ಆಮೇಲೆ ಒಳ್ಳೆಯದು ಕೂಡ. ಇದಕ್ಕೆ ನೀವು ಒಣ ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಇದನ್ನು ಬಾಣಂತಿಗೂ ಕೂಡ ಕೊಡ್ಬೋದು, ಒಳ್ಳೆಯದು. ನೋಡಿ, ಸಬ್ಸಿಗೆ ಸೊಪ್ಪಿನ ಬಸ್ಸಾರು ರೆಡಿ ಟು ಇಟ್. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.